17 ಲಕ್ಷ ಜನ ಅಪೀಲಲ್ಲಿದ್ದಾರೆ. ಅಪೀಲಲ್ಲಿ ಇರುವಾಗ ನೀವು ಚುನಾವಣೆ ಹೇಗೆ ಮಾಡ್ತೀರಿ? ಚುನಾವಣೆ ಶಾಂತವಾಗಿ ನಡೆದಿದೆ. ಏಕಾಏಕಿ ಮರುದಿವಸ ಹೇಗೆ ಗಲಾಟೆ ಸ್ಟಾರ್ಟ್ ಆಯಿತು? ಆಗ ಈ ಸೈನಿಕರು ಎಲ್ಲಿದ್ದರು? ಈ ಟ್ಯಾಂಕರ್ಗಳು ಎಲ್ಲಿ ಹೋಗಿತ್ತು? ಬೀದಿಯವರ ಕಾಲಘಟ್ಟದಲ್ಲಿ ನಡೆದ ಕ್ರಿಮಿನಲ್ಗಳನ್ನು, ಅಂತಹ ಕೇಸುಗಳನ್ನು ತಗೊಂಡು ಅವರನ್ನೆಲ್ಲ ಒದ್ದು ಒಳಗೆ ಹಾಕಿದರೆ ತುಂಬ ಖುಷಿ ಆಗ್ತಿತ್ತಲ್ಲ. ಸಾವಿರಾರು ಯುವಕರಿಗೆ ಪ್ರಚೋದನೆಯನ್ನು ಕೊಟ್ಟ ಅಮಿತ್ ಶಾವೇ ಇದಕ್ಕೆ ಕಾರಣ. ಗಲಾಟೆ ಆದರೆ ಮಾತ್ರ ಓಟುಗಳು ಧ್ರುವೀಕರಣ ಆಗ್ತದೆ ಹೇಳುವಂಥದ್ದು ಅಲ್ಲಿಯ ಚುನಾವಣೆಯ ನಡೆದ ರೀತಿಯ ಜನರಲ್ಲಿ ಒಂದು ಆಕ್ರೋಶ ಇದೆ. ಈ SIR ಹೇಳುವಂಥದ್ದು ಇಡೀ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲಿ SIR ಮಾಡ್ತಾ ಇದ್ದಾರೋ ಅಲ್ಲೆಲ್ಲ BJP ಸೆಲೆಕ್ಟ್ ಮಾಡಿ ಗೆಲ್ತಾ ಇದೆ. ಅವ್ರು ಏನು ಹೇಳ್ತಾರೆ ಅಂದರೆ, ಕೆಲವು ಕಡೆ SIR ಮಾಡಿದ ಕ್ಷೇತ್ರದಲ್ಲಿ BJPಗರು ಕೂಡ, ಅಂದರೆ BJP ಅಭ್ಯರ್ಥಿಗಳು ಗೆದ್ದಲ್ಲಿ ಕೂಡ, ಸೋತಲ್ಲಿಯೂ ಕೂಡ, ಅಲ್ಲಿಯೂ ಕೂಡ ಅದರ ಪರಿಣಾಮ. ಇದೆಲ್ಲ ಸುಮ್ಮನೆ. ಇದೆಲ್ಲ ಏನು ಮಾಡಿದ್ದಾರೆ ಅಂದರೆ, ಅವರು ಕಾಂಗ್ರೆಸ್ಸು ಅಥವಾ ಅನ್ಯ ಪಕ್ಷ ಅಂದರೆ BJP ವಿರೋಧ ಪಕ್ಷದ ಮತದಾರರನ್ನು ಗುರುತಿಸಿಯೇ SIR ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಒಂದು. ಎರಡನೇದು, ನಮ್ಮಲ್ಲಿ ದುರಂತ ಏನು ಅಂತಂದರೆ, 90 ಲಕ್ಷ ಜನ ಔಟ್ ಆಫ್ ದ ವೋಟರ್ ಲಿಸ್ಟು, 17 ಲಕ್ಷ ಜನ ಅಪೀಲಲ್ಲಿದ್ದಾರೆ. ಅಪೀಲಲ್ಲಿ ಇರುವಾಗ ನೀವು ಚುನಾವಣೆ ಹೇಗೆ ಮಾಡ್ತೀರಿ? ಈ ದೇಶದ ಕಾನೂನು ಹೇಗಿದೆ ಅಂದರೆ, ಸುಪ್ರೀಂ ಕೋರ್ಟಿನಲ್ಲಿ ಅಪೀಲ್ ಇರುವಾಗ ಅಥವಾ ಸ್ಟೇ ಇರುವಾಗ ಏನನ್ನೂ ಮಾಡಲಿಕ್ಕಿಲ್ಲ, ಹೌದಾ? ಯಾವುದೇ ವಿಷಯದಲ್ಲಿ. ಇದು ಸುಪ್ರೀಂ ಕೋರ್ಟಿಗೆ ಹೋದರೆ ಸುಪ್ರೀಂ ಕೋರ್ಟ್ ಹೇಳ್ತದೆ ಮುಂದಿನ ಸಾರಿ ನೀನು ಓಟ್ ಹಾಕು ಅಂತ. ಅಂದರೆ ಈ ದೇಶದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಸರ್ವಾಧಿಕಾರದ ಒಂದೊಂದೇ ಹೆಜ್ಜೆಗಳು ಮೆಟ್ಟಿಕೊಂಡು ಹೋಗ್ತಾ ಇದೆ. ಇದು ಎಚ್ಚರಿಕೆ. ಎರಡನೇದು, ಇದನ್ನು SIR ಬಗ್ಗೆ ಕೇಳಿದರೆ ಏನೋ ಬಂಗಾಲಿಗಳನ್ನು ಅವ್ರಿಗೆ, ಅಲ್ಲಿ ಹಿಂದೂಗಳು ಇದ್ದಾರಲ್ಲ, ಹಿಂದೂಗಳದ್ದು ಹೋಗಿದೆಯಲ್ಲ, ಬಿಹಾರದಲ್ಲಿ ಹಿಂದೂಗಳದ್ದು ಹೋಗಿದೆಯಲ್ಲ, ಅಂದರೆ ಕಾಂಗ್ರೆಸ್ ಅಥವಾ BJP ವಿರುದ್ಧದ ಓಟುಗಳನ್ನು ಎಲ್ಲೆಲ್ಲಿ ತೆಗಿಬೇಕೋ ಅಲ್ಲಲ್ಲಿ ತೆಗಿತಾ ಇದ್ದಾರೆ ಅವರು. ಇದರ ಜೊತೆಗೆ ಚುನಾವಣೆ ನಡೆಯಲಿಕ್ಕೆ 2 ಲಕ್ಷ ಜನ ಸೈನಿಕರು, ಟ್ಯಾಂಕರ್ ಸಹಿತ, ಇದು ಇತಿಹಾಸದಲ್ಲಿ ಮೊದಲ ಬಾರಿ ರೋಡಿಗೆ ಇಳಿಸಿದ್ದಾರೆ. ಚುನಾವಣೆ ಶಾಂತವಾಗಿ ನಡೆದಿದೆ. ಏಕಾಏಕಿ ಮರುದಿವಸ ಹೇಗೆ ಗಲಾಟೆ ಸ್ಟಾರ್ಟ್ ಆಯಿತು? ಆಗ ಈ ಸೈನಿಕರು ಎಲ್ಲಿದ್ದರು? ಈ ಟ್ಯಾಂಕರ್ಗಳು ಎಲ್ಲಿ ಹೋಗಿತ್ತು? ಅಂದರೆ ಚುನಾವಣೆ ಫೋರ್ಸ್ಫುಲಿ ಜನರನ್ನು ಎದುರಿಸಲಿಕ್ಕೆ. ಮತ್ತು ಅಮಿತ್ ಶಾ ಒಂದು ಮಾತಾಡಿದ್ದಾರೆ, ಏನಂತಂದರೆ ನಿಮ್ಮನ್ನು ನೇತು ಹಾಕ್ತೇವೆ ಅಂತ ಹೇಳುವ ಒಂದು ಡೈಲಾಗ್ ಹೊಡೆದಿದ್ದಾರೆ ಒಂದು ಚುನಾವಣಾ ಭಾಷಣದಲ್ಲಿ. ಸೊ ಇದೆಲ್ಲ ನೋಡುವಾಗ ಇದು ಅಮಿತ್ ಶಾ ಮತ್ತು ಪರಿವಾರ ಮತ್ತು ಇವರು ಅವ್ರಿಗೆ ಏನು ಕಾರಣ ಕೊಡ್ತಾರೆ ಅಂದರೆ, ಹಿಂದೆ ಅವರು ಮಾಡಿದರು, ಹಿಂಸೆ ಮಾಡಿದರು ಮಮತಾ ದೀದಿ. ಹೌದು, ಅವರು ಕೂಡ ಹಿಂಸೆ ಮಾಡಿದ್ದು ಸತ್ಯ. ಯಾರು ಮಾಡಿದ್ದು? ಇದೇ ಇವತ್ತಿನ ಅವರ ಮುಖ್ಯಮಂತ್ರಿ ಅಂತ, ಅವನ ಹೆಸರು ಕ್ಯಾಂಡಿಡೇಟು ಅಧಿಕಾರಿ. ಇವ ಇದ್ದಾಗಲೇ ಗಲಾಟೆ ಮಾಡಿಸಿದ್ದು. ಅವ ಈಗ BJPಗೆ ಹೋಗಿದ್ದಾನೆ. ಅವನೇ ಗಲಾಟೆ ಮಾಡಿಸಿದ್ದು. ಈಗ ಚುನಾವಣೆ ರಿಸಲ್ಟ್ ಬಂದ ತಕ್ಷಣ ನೀವು ಯಾಕೆ ಆರ್ಮಿಯನ್ನು, ಪೊಲೀಸರನ್ನು ಅಟೆನ್ಷನ್ ಮಾಡಲಿಲ್ಲ? ಒಂದು 4 ದಿವಸ ತಡೆದಿದ್ದರೆ, ಗಟ್ಟಿ ಮಾಡಿ ಹಿಡಿದಿಟ್ಟಿದ್ರೆ, ಈಗ ನೀವು ದೀದಿಯವರ ಕಾಲಘಟ್ಟದಲ್ಲಿ ನಡೆದ ಕ್ರಿಮಿನಲ್ಗಳನ್ನು, ಅಂತಹ ಕೇಸುಗಳನ್ನು ತಗೊಂಡು ಅವರನ್ನೆಲ್ಲ ಒದ್ದು ಒಳಗೆ ಹಾಕಿದರೆ ತುಂಬ ಖುಷಿ ಆಗ್ತಿತ್ತಲ್ಲ. ಒನ್ಸ್ ಫಾರ್ ಆಲ್ ಯಾರೆಲ್ಲ ಕ್ರಿಮಿನಲ್ಸ್ ಇದ್ದಾರೆ ಅದ್ರ ಬಿಟ್ಟು ಈಗ ಹೊಸ ಕ್ರಿಮಿನಲ್ಸ್ ನೀವು ಸೃಷ್ಟಿ ಮಾಡಿದಾರಲ್ಲ. ಈಗ ಗಲಾಟೆ ಮಾಡಿದಾರಲ್ಲ ಕ್ರಿಮಿನಲ್ ಆದ್ರೆ. ಮತ್ತು ಶಾಂತಿ ಮತ್ತು ಪರಿವರ್ತನೆಗಾಗಿ ನಾವು ಬಂಗಾಳಕ್ಕೆ ಬಂದಿದ್ದೇವೆ ಹೇಳಿದ ಮೇಲೆ ನೀವು ಆ ಶಾಂತಿ ಮತ್ತು ಪರಿವರ್ತನೆ ಅಂದರೆ ಏನು? ಇದಾ? ಆಯಿತು, ಅವರು ಮಾಡಿದ್ದಕ್ಕೆ ಸೇಡಿಗಾಗಿ ಪ್ರತಿಷೇಡು ಹೇಳುವುದಾದರೆ, ಈಗ ನೀವು ಅಟ್ಯಾಕ್ ಮಾಡಿದ್ದೀರಲ್ಲ, ಮುಂದೆ ಎಲ್ಲಿಯಾದರೂ ನೀವು ಚುನಾವಣೆಯಲ್ಲಿ ಸೋತಾಗ ನಿಮ್ಮ ಮೇಲೆ ಆಕ್ರಮಣ ಆದಾಗ ನೀವೇನು ಹೇಳ್ತೀರಿ? ಈಗ ಅವನ PAಯನ್ನು ಕೊಂದರು, ಅದಕ್ಕೆ ಪ್ರತಿಕಾರ. ಈಗ ನಾಳೆ ಇನ್ನೊಬ್ಬನನ್ನು ಕೊಲ್ತಾರೆ. ನೆವರ್ ಎಂಡಿಂಗ್. ನೀವು ಎಂಡಿಂಗ್ ಪೊಸಿಷನ್, ಇದಕ್ಕೆ ಎಂಡ್ ಫುಲ್ ಸ್ಟಾಪ್ ಕೊಡುವ ಪೊಸಿಷನ್ನಲ್ಲಿ ನೀವಿದ್ರಿ. 20 ರಾಜ್ಯಗಳು ನಿಮ್ಮ ಕೈಯಲ್ಲಿದೆ, ಇಡೀ ದೇಶ ನಿಮ್ಮ ಕೈಯಲ್ಲಿದೆ, ಗೃಹ ಖಾತೆ ನಿಮ್ಮ ಕೈಯಲ್ಲಿದೆ.
ಇಷ್ಟೆಲ್ಲ ಇದ್ದು ಉದ್ದೇಶಪೂರ್ವಕವಾಗಿ ನೀವು ಸಾವಿರಾರು ಯುವಕರಿಗೆ ಪ್ರಚೋದನೆಯನ್ನು ಕೊಟ್ಟ ಅಮಿತ್ ಶಾವೇ ಇದಕ್ಕೆ ಕಾರಣ. ಅವರು ಗೂಂಡಾ ಮತ್ತು ಕ್ರಿಮಿನಲ್ ಮೈಂಡ್ ಸೆಟ್, ಅದಕ್ಕೆ ಅವರು ಗಾಂಧಿಯನ್ನು ದ್ವೇಷಿಸ್ತಾರೆ, ಗೋಡ್ಸೆಯನ್ನು ಪ್ರೀತಿಸ್ತಾರೆ. ಇದು ಬಿಹಾರ, ಯು ಪಿ ಎಲ್ಲ ಕಡೆ ಏನು ರಾಮರಾಜ್ಯ ನೀವು ಅಲ್ಲಿ ಕ್ರೈಮ್ ಡೀಟೇಲ್ಸ್ ಡೈಲಿ ತೆಗೆದು ನೋಡಿ. ಹಿಂದೂಗಳ ಮೇಲೆ ಅಟ್ಯಾಕ್ ಆಗ್ತದೆ. ಈಗ ಅವರ ಒಂದು ಮೊದಲ ಉದ್ದೇಶ, ಸಾವರ್ಕರಿದ ಉದ್ದೇಶ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ನರನ್ನು ಮತದಾನದ ಹಕ್ಕನ್ನು ತೆಗಿಬೇಕು ಅಂತ ಅವರ ಚಳುವಳಿ, ಅವರ ಪುಸ್ತಕದಲ್ಲಿ ಇದೆ. ಅದನ್ನು ಹಂತ ಹಂತವಾಗಿ ಮಾಡ್ತಾ ಇದ್ದಾರೆ. ಅದು ಅಲ್ಲಿಗೆ ಮುಸ್ಲಿಂ ಕ್ರಿಶ್ಚಿಯನ್ರು ತೆಗೆದ ಕೂಡಲೇ ನಿಲ್ಲುವುದಿಲ್ಲ. ನೆಕ್ಸ್ಟು ಅವರ ಅಪೋಸಿಟ್ ಯಾರೆಲ್ಲ ನಿಲ್ತಾರೆ, SC ST ಕಾಂಗ್ರೆಸ್ ವೋಟರ್ಸ್, ಬೇರೆ ಪಾರ್ಟಿ ವೋಟರ್ಸ್ ಅವರನ್ನು ಸದೆ ಬಡಿತಾರೆ. ಮತ್ತು ಯಾರೆಲ್ಲ ಸಂಘ ಪರಿವಾರಕ್ಕೆ ವಿರೋಧ ಇದ್ದಾರೆ ಅವರ ಸದೆ ಬಡಿಲಿಕ್ಕೆ ಶುರು ಮಾಡ್ತಾರೆ. ಇದು ಸರ್ವಾಧಿಕಾರದ ಹೆಜ್ಜೆಗಳು ಪ್ರಜಾಪ್ರಭುತ್ವದ ಮೌಲ್ಯಗಳ ಮೇಲೆ ಒಂದೊಂದೇ ಹೆಜ್ಜೆಯನ್ನು ಇಡಲಿಕ್ಕೆ ಶುರು ಮಾಡಿದೆ. ಫೇಸ್ಬುಕ್ಕಲ್ಲಿ ನೀವು ಯಾಕೆ ಹಿಂಸೆಗೆ ಇಳಿದದ್ದು ಕೇಳಿದರೆ ಅವರು ಡಿಪೆಂಡ್ ಮಾಡ್ತಾರೆ. ನಮಗೆ ಮುಂಚೆ ಅವರು ಹಿಂಸೆ ಮಾಡಿದ್ದಾರೆ, ನಾವು ಅದಕ್ಕೆ ಅಲ್ಲಪ್ಪ, ನೀವು ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಅಂತ ನಿಮಗೆ ಓಟು ಕೊಟ್ಟದ್ದು, ನೀವು ಹೊಡೆದಾಡಲಿಕ್ಕೆ ಅಂತ ಓಟು ಕೊಟ್ಟದಲ್ಲ ಜನ. ಅವರು ಕೇಳೋದಿಲ್ಲ. ಮತ್ತು BJPಗೂ RSSಗೂ ಇದು ಬೇಕು. ಯಾಕೆ ಬೇಕು ಅಂತಂದರೆ ಅವರಿಗೆ ಹಿಂಸೆ ಮತ್ತು ಗಲಾಟೆ ಆದರೆ ಮಾತ್ರ ಓಟುಗಳು ಧ್ರುವೀಕರಣ ಆಗ್ತದೆ ಹೇಳುವಂಥದ್ದು ಅವರಿಗೆ ಪಕ್ಕಾ ಗೊತ್ತಾಗಿದೆ. ಅದಕ್ಕೆ ಈಗ ಕರಾವಳಿಯಲ್ಲಿಯೂ ಅಷ್ಟೇ ಪದೇ ಪದೇ ಮಾಡ್ತಿರಲಿಲ್ಲ ಗಲಾಟೆ, ಓಟು ಧ್ರುವೀಕರಣ ಗಲಾಟೆ ಆದ ಕೂಡಲೇ ಓಟು ಧ್ರುವೀಕರಣ ಆಗ್ತದೆ. ಇದು ಅವರಿಗೆ ಅಭ್ಯಾಸ ಆಗಿ ಹೋಗಿದೆ. ಹಾಗಾಗಿ ಮತ್ತು ಒಂದು ಭಯವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. BJPಯ ವಿರುದ್ಧ ಯಾರೂ ಮಾತಾಡಬಾರ್ದು, BJPಯನ್ನು ಯಾರೂ ಪ್ರಶ್ನಿಸಬಾರ್ದು. ಈ ಭಯವನ್ನು ಇಡೀ ದೇಶದಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನೀವು ನೋಡಿ, ಅವರು ರಸ್ತೆಯಲ್ಲಿ ಹೇಗೆ ದೊಣ್ಣೆ ಹಿಡ್ಕೊಂಡು ಬಂದರೆ ಇಲ್ಲಿ ಅವರ ಕೊಳಕು ಭಾಷೆ, ಆ ಭಾಷೆಯನ್ನು ಹಿಡ್ಕೊಂಡು ಹೆದರಿಸಲಿಕ್ಕೆ ಬರ್ತಾರೆ. ಬರೀ ಹೆದರಿಸೋದು, ಜನರನ್ನು ಹೆದರಿಸೋದು, ಮಾತಾಡಲಿಕ್ಕೆ ಇಲ್ಲ ಹೇಳುವಂಥ ಒಂದು ವಾತಾವರಣ ನಿಧಾನವಾಗಿ ಜಾರಿಗೆ ಆಗ್ತಾಯಿದೆ. ಆದರೆ ಅವರಿಗೆ ಇರುವಂಥ 20 ರಾಜ್ಯ ಅಂತ ಹೇಳ್ತಾರಲ್ಲ, ಕೇಂದ್ರ ಸರ್ಕಾರ 24ರಲ್ಲಿ ಮತ್ತು ಅದಕ್ಕಿಂತ ಹಿಂದಿನ ಚುನಾವಣೆಯಲ್ಲಿ ಈಗ ಏನು ಮಹಾರಾಷ್ಟ್ರ ಅನೈತಿಕ ಸರ್ಕಾರ, ಗುಜರಾತು ಬಿಹಾರ ಇವನನ್ನು ಇಟ್ಕೊಂಡು ಆಟ ಆಡಿ ಅವರು ಅಧಿಕಾರ, ಎಲ್ಲಿ ಬಿಹಾರದಲ್ಲಿ, ಆಮೇಲೆ ಗೋವಾದಲ್ಲಿ, ಅಂದರೆ ಎಲ್ಲ ಕಡೆ ಒಂದೊಂದು ಪಕ್ಷವನ್ನು ತುಂಡು ಮಾಡಿಯೋ ಪಕ್ಷಾಂತರ ಮಾಡಿಯೋ ಕ್ರಿಮಿನಲ್ಗಳನ್ನು ಸೇರಿಸಿಕೊಂಡು ಬಂದದ್ದೇ ಹೊರತು ಜನರು ಪ್ರಾಮಾಣಿಕವಾಗಿ 52% ಓಟು ಇವತ್ತಿಗೂ BJPಗೆ ಕೊಟ್ಟಿಲ್ಲ. ಆ ಜನಗಳು ಒಟ್ಟಾಗಿಲ್ಲ, ಅವರು ಬೇರೆ ಬೇರೆ ಇದ್ದಾರೆ, ಅದು ಸಮಸ್ಯೆ. ಅವರು ಒಟ್ಟಾದ ದಿವಸ BJPಗೂ ಕೂಡ ಮತ್ತು ಯಾವುದೂ ಶಾಶ್ವತ ಅಲ್ಲ. ಕಾಂಗ್ರೆಸ್ಸು 50 ವರ್ಷ ಆಡಳಿತ ಮಾಡುವಾಗ ನಮ್ಮ ಮನೋಭಾವ ಇರ್ತಿತ್ತು, ನಾವೇ ಅಂತ. ಅಲ್ಲ, ಅದು ಎಲ್ಲರಿಗೂ ಒಂದು ಎಂಡ್ ಉಂಟು. ಬಟ್ ಅದಕ್ಕೆ ಅಲ್ಲಿಯವರೆಗೆ ದೇಶದ ಪ್ರಜಾಪ್ರಭುತ್ವದ ಮೌಲ್ಯಗಳು ಹಾಳಾಗಿ ಅರಾಜಕತೆ ಸೃಷ್ಟಿಯಾಗಿ ಅಮಾಯಕರ ಜೀವಹಾನಿ ಆಗಬಾರ್ದು, ದೇಶದ ಸಂಪತ್ತು ಹಾಳಾಗಬಾರ್ದು. ಮತ್ತು ಜಗತ್ತಿನ ಎಲ್ಲ ದೇಶಗಳನ್ನು ನಮ್ಮನ್ನು ನೋಡ್ತವೆ. ನಾವು ಮತ್ತಷ್ಟು ಏನು ಕೇಳಿದರೂ ವಿರೋಧ. 250 ಲಕ್ಷ ಕೋಟಿ ಸಾಲ ಯಾಕೆ ಆಯಿತು? ಅಧಿಕ ಪ್ರಸಂಗದ ಉತ್ತರ. ಪೆಟ್ರೋಲ್ ಡೀಸೆಲ್ ಬೆಲೆ ಈ ರೀತಿ ಕಚ್ಚಾ ತೈಲದ ಬೆಲೆ ಕಮ್ಮಿ ಇದ್ದರೂ ಇದಕ್ಕೆ ಯಾಕೆ ಕೇಳಬೇಡಿ, ಉತ್ತರ ಕೊಡೋದಿಲ್ಲ. ಬೈಗಳು, ಸಿಲಿಂಡರ್ ಬೆಲೆ ಜಾಸ್ತಿ, ಬೈಗಳು, ಯಾವುದನ್ನೂ ಕೇಳಲಿಕ್ಕಿಲ್ಲ, ಯಾವ ಪ್ರಶ್ನೆಯನ್ನು ಅವರಿಗೆ ಕೇಳಲಿಕ್ಕಿಲ್ಲ. ಅದೇ ಪ್ರಜಾಪ್ರಭುತ್ವವನ್ನು ಅದರಲ್ಲಿ ಮೊದಲು ಜನರ ಧ್ವನಿಯನ್ನು ಹತ್ತಿಕ್ಕೋದು, ಅದು ಅಪಾಯಕಾರಿ. ಮತ್ತು ಮುಂದಿನ ದಿನಗಳಲ್ಲಿ ಬಹುಶಃ ಅದಕ್ಕೆ ಪ್ರತಿರೋಧದ ಹೋರಾಟಗಳು ಪ್ರಾರಂಭವಾಗ್ತದೆ.